ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಕಂಪನಿಗಳು ಸುದ್ದಿಯಲ್ಲಿರ್ತವೆ. ಯಾಕೆಂತಂದರೆ ನಿನ್ನೆ ಮೊನ್ನೆ ಮಾರ್ಕೆಟ್ ರಜೆ ಇದ್ದಿದ್ದರಿಂದ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಾಗೆ ಶನಿವಾರ ಕೂಡ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಈಗಾಗಲೇ ಅವುಗಳ ಬಗ್ಗೆ ಕವರ್ ಮಾಡಿದ್ದೀನಿ ರಿಸಲ್ಟ್ಸ್ ಅನ್ನು, ಹಾಗಾಗಿ ಮತ್ತೆ ಅವುಗಳನ್ನು ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇನ್ನು ಬೇರೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳಿದ್ದಾವೆ, ಅವುಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಹೋಮ್ ಫಸ್ಟ್ ಫೈನಾನ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು, ವಾರ್ಬರ್ಗ್ ಪಿನ್ಕಸ್ ಐಯಿಂಗ್ ಎಕ್ಸಿಟ್ ಫ್ರಮ್ ಹೋಮ್ ಫಸ್ಟ್ ಫೈನಾನ್ಸ್ ಲಾಂಚಸ್ ಬ್ಲಾಕ್ ಡೀಲ್. ಈ ವಾರ್ಬರ್ಗ್ ಪಿನ್ಕಸ್ ಏನಿದೆ, ಇವರು ಹೋಮ್ ಫಸ್ಟ್ ಫೈನಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಈಗ ಅಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಬಯಸಿದ್ದಾರೆ, ಹಾಗಾಗಿ ಬ್ಲಾಕ್ ಡೀಲ್ಸ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಂದಿತ್ತು. ನೋಡಬಹುದು, ವರ್ತ್ $143 ಮಿಲಿಯನ್ ಶೇರ್ಸ್ ಅನ್ನ ಇವರು ಸೇಲ್ ಮಾಡಬಹುದು ಅಂತ. ಈ ಕಾರಣದಿಂದ ಹೋಮ್ ಫಸ್ಟ್ ಫೈನಾನ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ IDFC ಫಸ್ಟ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ಲಾಟಿನಂ ಇನ್ವೆಸ್ಟರ್ಸ್ಗೆ RBI ಇಂದ ಅಪ್ರೂವಲ್ ಸಿಕ್ಕಿದೆ. 9.99% ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಕಾರಣದಿಂದ IDFC ಫಸ್ಟ್ ಬ್ಯಾಂಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. ನಂತರ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರಾಗಿ ಆಕ್ಚುಲಿ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳು ಮೊನ್ನೆ ಎಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದಕ್ಕೆ ಕಾರಣನೇ ಟ್ಯಾರಿಫ್ಸ್. ಇದರ ಜೊತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ. ಕಂಪನಿ ತನ್ನ ಒಂದು ಸಬ್ಸಿಡಿಯರಿನ ಅಮಾಲ್ಗಮೇಷನ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಕಂಪನಿಯ ಬೋರ್ಡ್ BRFL ಟೆಕ್ಸ್ಟೈಲ್ ಏನಿತ್ತು ಅದನ್ನ ಈ ಕಂಪನಿಯಲ್ಲಿ ಮರ್ಜ್ ಮಾಡ್ಕೊಳ್ಳುವಂತ ಅಪ್ರೂವಲ್ ಇದು. ಜೊತೆಗೆ BTPL ಅಲ್ಲಿ ತನ್ನ ಸ್ಟೇಕ್ ಅನ್ನ ಜಾಸ್ತಿ ಮಾಡೋದಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಡಿಸಿಷನ್ ಗಳ ಕಾರಣಕ್ಕೆ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಶಿಲ್ಪಾ ಮೆಡಿಕೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ ಅಪ್ರೂವಲ್ ಸಿಕ್ಕಿದೆ ಒಂದು ಟ್ಯಾಬ್ಲೆಟ್ ಗೆ ಇಂಡಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ. ಈ ಸುದ್ದಿಯ ಕಾರಣಕ್ಕೆ ಶಿಲ್ಪಾ ಮೆಡಿಕೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಸಾಯಿ ಸಿಲ್ಕ್ಸ್ ಅಥವಾ ಕಲಾಮಂದಿರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ ತನ್ನ ಹೊಸ ಸ್ಟೋರ್ ಅನ್ನ ಓಪನ್ ಮಾಡ್ತಾ ಇದೆ. ಈ ನ್ಯೂ ಸ್ಟೋರ್ ಓಪನಿಂಗ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ ಸಾಯಿ ಸಿಲ್ಕ್ಸ್ ಅಥವಾ ಕಲಾಮಂದಿರ್ ಸ್ಟಾಕ್ ಅಲ್ಲಿ ಅಂತ. ನಂತರ ಬಾಜಾರ್ ಸ್ಟೈಲ್ ರಿಟೇಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದು ಕೂಡ ಹೊಸ ಸ್ಟೋರ್ ಲಾಂಚ್ ಮಾಡ್ತಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ವೆಸ್ಟ್ ಬೆಂಗಾಲ್ನ ರಾಯ್ಗಂಜ್ ಅಲ್ಲಿ ಕಂಪನಿ ತನ್ನ ಹೊಸ ಸ್ಟೋರ್ ಲಾಂಚ್ ಮಾಡಿದೆ ನಿನ್ನೆ. ಈ ಸುದ್ದಿಯ ಕಾರಣಕ್ಕೆ ಬಾಜಾರ್ ಸ್ಟೈಲ್ ರಿಟೇಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ BML ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಆರ್ಡರ್ ಸಿಕ್ಕಿದೆ, ಆದ್ರೆ ಅದು ಓವರ್ಸೀಸ್ ಆರ್ಡರ್, ಅಂದ್ರೆ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶದಿಂದ ಸಿಕ್ಕಿರುವಂತಹ ಆರ್ಡರ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಕಂಪನಿಗೆ ಸಿಗ್ತಿರುವಂತ ಮೊದಲ ಓವರ್ಸೀಸ್ ಆರ್ಡರ್ ಮಲೇಷಿಯಾದಿಂದ ಸಿಕ್ಕಿದೆ, ರೈಲ್ ಹಾಗೂ ಮೆಟ್ರೋ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಈ ಕಾರಣದಿಂದ BML ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈ ಮೂಲಕ ಕಂಪನಿ ತನ್ನ ಸರ್ವಿಸ್ ಅನ್ನ ಭಾರತದ ಆಚೆ ಕೂಡ ವಿಸ್ತರಿಸಿಕೊಂಡ ಹಾಗೆ ಆಗ್ತಾ ಇದೆ. ನೋಡೋಣ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಇವತ್ತು BML ಅಲ್ಲಿ ಅಂತ. ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಯ ಬೋರ್ಡ್ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದೆ. ಇನ್ ಕೇಸ್ ನಿಮ್ಮ ಹತ್ರ 5 ಶೇರ್ಗಳಿದ್ರೆ ಒಂದು ಶೇರ್ ಅನ್ನ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೆ. ಆಲ್ಮೋಸ್ಟ್ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದೆ ಅಂತಾನೆ ಹೇಳ್ಬೋದು ಕಂಪನಿ. ಆದ್ರೆ 5 ಶೇರ್ಗಳಿಗೆ ಒಂದು ಶೇರ್ ಅನ್ನ ಕೊಡ್ತಾ ಇದೆ. ನಿಮ್ಮ ಹತ್ರ 5 ಶೇರ್ ಇದ್ರೆ ಮಾತ್ರ ಒಂದು ಸಿಗುತ್ತೆ. ಆ ರೀತಿಯ ರೈಟ್ಸ್ ಇಶ್ಯೂ ನ ಕಂಪನಿ ಅನೌನ್ಸ್ ಮಾಡಿದೆ. ಈ ಕಾರಣದಿಂದ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ NACL ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ. NACL ಇಂಡಸ್ಟ್ರೀಸ್ ನ ಜೊತೆಗೆ ಕೋರಮಂಡಲ್ ಇಂಟರ್ನ್ಯಾಷನಲ್, ಈ 2 ಸ್ಟಾಕ್ಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಕಾರಣ NACL ಇಂಡಸ್ಟ್ರೀಸ್ ಅಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ತಗೊಂಡಿದೆ. ಕಂಟ್ರೋಲಿಂಗ್ ಸ್ಟೇಕ್ ಅಂತಂದ್ರೆ 51% ಗಿಂತ ಜಾಸ್ತಿ, ಅರೌಂಡ್ 53% ಸ್ಟೇಕ್ ಅನ್ನ NACL ಇಂಡಸ್ಟ್ರೀಸ್ ಅಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್ ತಗೊಂಡಿದೆ. ಈ ಅಕ್ವಿಸಿಷನ್ ನ ಕಾರಣಕ್ಕೆ ಈ 2 ಸ್ಟಾಕ್ಗಳು ಸುದ್ದಿಯಲ್ಲಿರುತ್ತವೆ. NACL ನ ಸ್ಟೇಕ್ ಅನ್ನ ಕೋರಮಂಡಲ್ ಇಂಟರ್ನ್ಯಾಷನಲ್ ತಗೊಂಡಿರುವಂತದ್ದು. ಹಾಗಾಗಿ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ 2 ಶೇರ್ಗಳಲ್ಲಿ ಅಂತ. NACL ಸ್ಟೇಕ್ ಮಾರಾಟ ಮಾಡಿದೆ, ಕೋರಮಂಡಲ್ ಇಂಟರ್ನ್ಯಾಷನಲ್ ಅದನ್ನ ತಗೊಂಡಿದೆ, ಅಕ್ವಿಸಿಷನ್ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಅಕ್ವಿಸಿಷನ್ ಗೆ ಅಂತ. 2 ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು,
ಯಾವ ರೀತಿ ಇರುತ್ತೆ ಅಂತ. ನಂತರ ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಲಾಸ್ಟ್ ವೀಕ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಅಂತ. ಫೈನಲಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ. 2:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. 10 ಶೇರ್ ಇದ್ರೆ 20 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ, ಟೋಟಲ್ 30 ಆಗುತ್ತೆ. 100 ಶೇರ್ ಇದ್ರೆ 200 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ, ಟೋಟಲ್ 300 ಶೇರ್ಗಳಾಗುತ್ತೆ. ಅಂದ್ರೆ ಟ್ರಿಪಲ್ ಆಗುತ್ತೆ ಶೇರ್ಗಳು. 2:1 ರೇಷಿಯೋ ಅಂತಂದ್ರೆ ಈ ಡಿಸಿಷನ್ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಬ್ಸರ್ವ್ ಮಾಡಬಹುದು. ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಅಲ್ಲಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ವಾಚ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಮದರ್ಸನ್ ಎನರ್ಜಿ ಅಂತ. ಇದು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ನ ಫೋಕಸ್ ಮಾಡುತ್ತೆ. ಈ ಎನರ್ಜಿ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ನಂತರ ಎಜ್ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಯ ಜಾಯಿಂಟ್ ವೆಂಚರ್ಗೆ 2195 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಕಂಪನಿಯ ಜಾಯಿಂಟ್ ವೆಂಚರ್ಗೆ ಸಿಕ್ಕಿರುವಂತಹ ಆರ್ಡರ್ ಇದು. ರೈಲ್ವೇಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ರಿಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳು. ಈ ಸುದ್ದಿಯ ಕಾರಣಕ್ಕೆ ಜಿ ಇನ್ಫ್ರಾನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ KPIT ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 3 ಸ್ಟ್ರಾಟಜಿಕ್ ಅಕ್ವಿಸಿಷನ್ ಗಳನ್ನ ಅನೌನ್ಸ್ ಮಾಡಿದೆ. ಕೇರ್ ಸಾಫ್ಟ್ ಅಲ್ಲಿ ಸುಮಾರು $157 ಮಿಲಿಯನ್ ಅಕ್ವಿಸಿಷನ್ ಮಾಡಿದೆ. ಎನ್ಡ್ರೀಮ್ ಏಜಿ ನಲ್ಲಿ ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. Elm.ai 3 ಕಡೆ ಸ್ಟ್ರಾಟಜಿಕ್ ಅಕ್ವಿಸಿಷನ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ KPIT ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ನೈಬ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 10 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ನೈಬ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ USFDA ಇಂದ ಅಪ್ರೂವಲ್ ಸಿಕ್ಕಿದೆ 1mg ಹಾಗೂ 2mg ಟ್ಯಾಬ್ಲೆಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ ಝೈಡಸ್ ಲೈಫ್ ಸೈನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ರಾಣೆ ಹೋಲ್ಡಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ 50 ಕೋಟಿ ಲೋನ್ ಏನಿತ್ತು ಅಥವಾ ಡೆಟ್ ಏನಿತ್ತು ಅದನ್ನ ಕ್ಲಿಯರ್ ಮಾಡಿದೆ. 50 ಕೋಟಿ ರೀಪೇಮೆಂಟ್ ಮಾಡಿದೆ ತನ್ನ ಡೆಟ್ ಅನ್ನ. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ. ಇನ್ನು ನೆಕ್ಸ್ಟ್ ರಿಸಲ್ಟ್ಸ್. ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು. 11th ಆಗಸ್ಟ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಏನೇನು ರಿಸಲ್ಟ್ ಸೀಸನ್ ಮುಗಿತಾ ಬರ್ತಾ ಇದೆ. 10-15 ಡೇಸ್ ಒಳಗಡೆ ಮುಗಿದೋಗುತ್ತೆ. ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು. ಅಶೋಕ ಬಿಲ್ಡ್ಕಾನ್ ನ ರಿಸಲ್ಟ್ ಇದೆ ಇವತ್ತು. ಅಸ್ಟ್ರಲ್ ಲಿಮಿಟೆಡ್ ನ ರಿಸಲ್ಟ್ ಇದೆ. ಅಕ್ಷತಾ ಕಾಟನ್ ಇದೆ. ಬಜಾಜ್ ಕನ್ಸ್ಯೂಮರ್ ಇದೆ. ಬಾಟಾ ಇಂಡಿಯಾದ ರಿಸಲ್ಟ್ ಇದೆ. ನಂತರ BML ನ ರಿಸಲ್ಟ್ ಕೂಡ ಇದೆ ನೋಡಬಹುದು. ಬೆಲ್ರೈಸ್ ಇಂಡಸ್ಟ್ರೀಸ್ ಇತ್ತೀಚೆಗೆ IPO ಮೂಲಕ ಬಂದಂತ ಕಂಪನಿ. ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ನ ರಿಸಲ್ಟ್ ಕೂಡ ಇದೆ. ಸೆಲ್ಲೋ, ಇಸಾಬ್ ಇಂಡಿಯಾ, ಇಸಾರ್ ಇಂಡಸ್ಟ್ರೀಸ್, ಯುರೇಕಾ ಫೋರ್ಬ್ಸ್ ಇದೆ. ಎಕ್ಸಿಕಾಮ್ ಇದೆ. ಫೇರ್ಕೆಮ್ ಆರ್ಗ್ಯಾನಿಕ್ಸ್ ಕೂಡ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಗಳು ಕೂಡ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಗಳು ಕೂಡ ಬರುತ್ತೆ. ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳು ಓಪನ್ ಇರುತ್ತೆ. ಅಂದ್ರೆ ಈಗಾಗಲೇ ಓಪನ್ ಆಗಿದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 5% ನೋಡ್ಲಿಕ್ಕೆ ಕಾಣ್ತಾ ಇದೆ. ನಂತರ ಎರಡನೇ ಕಂಪನಿ JSW ಸಿಮೆಂಟ್, ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. 3.4% ಪ್ರೀಮಿಯಂ ಇದೆ. ಈ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಲಾಸ್ಟ್ ಡೇ ಆಗಿರುತ್ತೆ ಇವತ್ತು. ಇನ್ನೊಂದು ಕಂಪನಿ ಓಪನ್ ಆಗ್ತಾ ಇದೆ ಬ್ಲೂ ಸ್ಟೋನ್ ಜ್ಯುವೆಲರಿ. ಇದು ಇವತ್ತಿಂದ ಓಪನ್ ಆಗ್ತಾ ಇದೆ ನೋಡಬಹುದು 11th ಆಗಸ್ಟ್. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 1.74% ಇದೆ. ಎಲ್ಲೇನಂತ ದೊಡ್ಡ ಮಟ್ಟದ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಬ್ಲೂ ಸ್ಟೋನ್ ಜ್ಯುವೆಲರಿ ಕೂಡ ಬರೀ 1.74% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಪ್ರೀಮಿಯಂ ಏನಂತ ಒಳ್ಳೆ ಪ್ರಮಾಣದಲ್ಲಿ ಯಾವ IPOದಲ್ಲೂ ಕಾಣ್ತಾ ಇಲ್ಲ ಈ ಮೂರಲ್ಲೂ ಕೂಡ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 44 ಪಾಯಿಂಟ್ಸ್ ಅಥವಾ 0.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಹ್ಯಾಂಗ್ಸೆಂಗ್ ಹಾಗೂ ತೈವಾನ್ ವೈಟೆಡ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ. ಕೋಸ್ಪಿ ಆಗ್ಬಹುದು, ಜಕಾರ್ತಾ ಕಾಂಪೋಸಿಟ್ ಆಗ್ಬಹುದು, ಶಾಂಘೈ ಕಾಂಪೋಸಿಟ್, ನಿಕ್ಕೈ ಇವೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದಾವೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ. ಗ್ಲೋಬಲ್ ಕ್ಯೂಸ್ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಲಾಸ್ಟ್ ವೀಕ್ ಅಂತೂ ಬರೀ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ನೋಡಿದ್ವಿ. ನೋಡೋಣ ಇವತ್ತೇನಾದ್ರೂ ಪಾಸಿಟಿವ್ ಇರುತ್ತಾ ಅಂತ. ಸದ್ಯದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬೋದು. ಬಟ್ ಇನ್ ಬಿಟ್ವೀನ್ ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.